राम मंदिर को लेकर कर्नाटक में अलग तरह की राजनीति छिड़ गई। 1992 में मंदिर मुद्दे पर हुबली में हुए प्रदर्शन के मामले में 31 वर्ष बाद एक व्यक्ति को गिरफ्तार किया गया। बीजेपी ने आपत्ति व्यक्त करते हुए कहा कि कांग्रेस की सरकार एसडीपीआई पीएफआई के लोगों को छोड़ देती है और 31 वर्ष बाद एक राम भक्त को गिरफ्तार कर लिया गया क्योंकि राम मंदिर इनकी आंखों में खटक रहा है। बीजेपी कल इस मामले को लेकर राज्य में विरोध प्रदर्शन करेगी। गिरफ्तार व्यक्ति तब 20 साल का था, आज 51 वर्ष का है। इससे पहले कल भी बीजेपी ने हुबली थाने पर जमकर प्रदर्शन किया था। ತಪ್ಪು ಮಾಡದವ್ರು ಏನ್ ಮಾಡಬೇಕು? ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ? ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಹೇಳದ ಕೇಳರಿ, ಸುಮ್ಮನೆ ನೀವೇ ಹೇಳದ್ ಕೇಳಕ್ಕಾಗತ್ತಲ್ಲ. ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ. ರಾಮ ಮಂದಿರ ನಿರ್ಮಾಣಕ್ಕೂ ಕಾಂಗ್ರೆಸ್ಸು ಇಲ್ಲದ ಅಡೆತಡೆಗಳನ್ನು ನಿರ್ಮಾಣ ಮಾಡಿತು. ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಕರೆದ್ರು, ರಾಮಾಯಣವೇ ಸುಳ್ಳು ಅಂತ ಹೇಳಿದರು, ರಾಮ ಹುಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕೇಳಿದ್ರು. 500 ವರ್ಷಗಳ ನಿರಂತರ ಹೋರಾಟ, ಸಂಘರ್ಷ, ಭಕ್ತಿ ಭಾವದ ಚಳುವಳಿಯ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ 31 ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು